ಇದೆ ಅಂತೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಮನ ಊರು ಅಯೋಧ್ಯೆಯಲ್ಲಿ ಇವತ್ತು ರಾಮನಾಮ ಎಲ್ಲ ಕಡೆಗಳಿಂದಲೂ ಕೂಡ ಅದರ ಪಠಣ ಜೋರಾಗಿ ಕೇಳಿ ಬರ್ತಾ ಇತ್ತು. ವಿಶೇಷತೆ ಗೊತ್ತೇ ಇದೆ ನಿಮಗೆ. ಶ್ರೀರಾಮ ನವಮಿಯ ಸಂಭ್ರಮ ಕೇವಲ ಅಯೋಧ್ಯೆ ಮಾತ್ರವಲ್ಲ, ದೇಶದಾದ್ಯಂತ ರಾಮ ಭಕ್ತರು ಸಡಗರ ಸಂಭ್ರಮದಿಂದ ನವಮಿಯನ್ನ ಆಚರಿಸಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ದರ್ಶನವನ್ನ ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲೇ ಕೋಟ್ಯಾಂತರ ಮಂದಿ ಭಕ್ತರು ಇವತ್ತು ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದಲ್ಲಿರುವ ಬಾಲರಾಮನ ವಿಗ್ರಹದ ಹಣೆ ಮೇಲೆ ಸೂರ್ಯ ತಿಲಕ ಮೂಡಿ ಅದ್ಭುತ ಕ್ಷಣವನ್ನ ಕೂಡ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹೇಗಿತ್ತು ರಾಮ ಜನ್ಮ ಭೂಮಿಯಲ್ಲಿ ರಾಮನವಮಿಯ ಸಂಭ್ರಮ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ. ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ. ಇಂದು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದ್ದು, ಜನ ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮದಿಂದ ಈ ದಿನವನ್ನ ಆಚರಿಸಿದ್ರು. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲಿರೋ ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಬಾಲರಾಮನಿಗೆ ಸೂರ್ಯ ತಿಲಕ. ರಾಮನೂರು ಅಯೋಧ್ಯೆಯಲ್ಲಿ ರಾಮನವಮಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಲ್ಲೂ ಇಂದು ಸೂರ್ಯವಂಶಿ ಬಾಲರಾಮನ ಹಣೆಯನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದ ಕ್ಷಣವನ್ನ ಕೋಟ್ಯಾನುಕೋಟಿ ಭಕ್ತರು ಕಣ್ತುಂಬಿಕೊಂಡ್ರು. ರಾಮನಾಥ ಸ್ವಾಮಿಗೆ ನಮೋ ನಮಃ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತಮಿಳುನಾಡಿನ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ರು. ರಾವಣನನ್ನ ಸಂಹಾರ ಮಾಡಿದ ಬಳಿಕ ತನ್ನ ಪಾಪ ಕಳೆದುಕೊಳ್ಳಲು ಶ್ರೀರಾಮ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರಿಂದ ಈ ದೇವಾಲಯವು ರಾಮನೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿದೆ ಎಂದರು. साथियों, आज राम नवमी का पावन पर्व है. अब से कुछ समय पूर्व अयोध्या में भव्य राम मंदिर में रामलला का सूर्य की किरणों ने भव्य तिलक किया है. भगवान श्री राम का जीवन, उनके राज्य से मिलने वाली सुशासन की प्रेरणा राष्ट्र निर्माण का बड़ा आधार है. ಸಾಗರೋಪಾದಿಯಲ್ಲಿ ಬಂದ ಭಕ್ತರು ಶ್ರೀರಾಮನಾಮ ಸ್ಮರಣೆಯಲ್ಲಿ ಮಗ್ನರಾಗಿದ್ರು. ಭಕ್ತರನ್ನ ನಿಯಂತ್ರಿಸಲು ಭದ್ರತೆಗಾಗಿ ಅರೆಸೇನಾ ಪಡೆ, ಪಿಎಸಿ ಮತ್ತು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಅಲ್ಲದೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸರಯೂ ನದಿ ಸುತ್ತಲೂ ಕಣ್ಣಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಮನ ಊರು ಅಯೋಧ್ಯೆಯಲ್ಲಿ ಇವತ್ತು ರಾಮನಾಮ ಎಲ್ಲ ಕಡೆಗಳಿಂದಲೂ ಕೂಡ ಅದರ ಪಠಣ ಜೋರಾಗಿ ಕೇಳಿ ಬರ್ತಾ ಇತ್ತು. ವಿಶೇಷತೆ ಗೊತ್ತೇ ಇದೆ ನಿಮಗೆ. ಶ್ರೀರಾಮ ನವಮಿಯ ಸಂಭ್ರಮ ಕೇವಲ ಅಯೋಧ್ಯೆ ಮಾತ್ರವಲ್ಲ, ದೇಶದಾದ್ಯಂತ ರಾಮ ಭಕ್ತರು ಸಡಗರ ಸಂಭ್ರಮದಿಂದ ನವಮಿಯನ್ನ ಆಚರಿಸಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ದರ್ಶನವನ್ನ ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲೇ ಕೋಟ್ಯಾಂತರ ಮಂದಿ ಭಕ್ತರು ಇವತ್ತು ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದಲ್ಲಿರುವ ಬಾಲರಾಮನ ವಿಗ್ರಹದ ಹಣೆ ಮೇಲೆ ಸೂರ್ಯ ತಿಲಕ ಮೂಡಿ ಅದ್ಭುತ ಕ್ಷಣವನ್ನ ಕೂಡ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹೇಗಿತ್ತು ರಾಮ ಜನ್ಮ ಭೂಮಿಯಲ್ಲಿ ರಾಮನವಮಿಯ ಸಂಭ್ರಮ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ. ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ. ಇಂದು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದ್ದು, ಜನ ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮದಿಂದ ಈ ದಿನವನ್ನ ಆಚರಿಸಿದ್ರು. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲಿರೋ ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು.
ಬಾಲರಾಮನಿಗೆ ಸೂರ್ಯ ತಿಲಕ. ರಾಮನೂರು ಅಯೋಧ್ಯೆಯಲ್ಲಿ ರಾಮನವಮಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಲ್ಲೂ ಇಂದು ಸೂರ್ಯವಂಶಿ ಬಾಲರಾಮನ ಹಣೆಯನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದ ಕ್ಷಣವನ್ನ ಕೋಟ್ಯಾನುಕೋಟಿ ಭಕ್ತರು ಕಣ್ತುಂಬಿಕೊಂಡ್ರು. ರಾಮನಾಥ ಸ್ವಾಮಿಗೆ ನಮೋ ನಮಃ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತಮಿಳುನಾಡಿನ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ರು. ರಾವಣನನ್ನ ಸಂಹಾರ ಮಾಡಿದ ಬಳಿಕ ತನ್ನ ಪಾಪ ಕಳೆದುಕೊಳ್ಳಲು ಶ್ರೀರಾಮ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರಿಂದ ಈ ದೇವಾಲಯವು ರಾಮನೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿದೆ ಎಂದರು. साथियों, आज राम नवमी का पावन पर्व है. अब से कुछ समय पूर्व अयोध्या में भव्य राम मंदिर में रामलला का सूर्य की किरणों ने भव्य तिलक किया है. भगवान श्री राम का जीवन, उनके राज्य से मिलने वाली सुशासन की प्रेरणा राष्ट्र निर्माण का बड़ा आधार है. ಸಾಗರೋಪಾದಿಯಲ್ಲಿ ಬಂದ ಭಕ್ತರು ಶ್ರೀರಾಮನಾಮ ಸ್ಮರಣೆಯಲ್ಲಿ ಮಗ್ನರಾಗಿದ್ರು. ಭಕ್ತರನ್ನ ನಿಯಂತ್ರಿಸಲು ಭದ್ರತೆಗಾಗಿ ಅರೆಸೇನಾ ಪಡೆ, ಪಿಎಸಿ ಮತ್ತು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಅಲ್ಲದೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸರಯೂ ನದಿ ಸುತ್ತಲೂ ಕಣ್ಣಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೆ ಅಂತ ಹೇಳಿ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಮನ ಊರು ಅಯೋಧ್ಯೆಯಲ್ಲಿ ಇವತ್ತು ರಾಮನಾಮ ಎಲ್ಲ ಕಡೆಗಳಿಂದಲೂ ಕೂಡ ಅದರ ಪಠಣ ಜೋರಾಗಿ ಕೇಳಿ ಬರ್ತಾ ಇತ್ತು. ವಿಶೇಷತೆ ಗೊತ್ತೇ ಇದೆ ನಿಮಗೆ. ಶ್ರೀರಾಮ ನವಮಿಯ ಸಂಭ್ರಮ ಕೇವಲ ಅಯೋಧ್ಯೆ ಮಾತ್ರವಲ್ಲ, ದೇಶದಾದ್ಯಂತ ರಾಮ ಭಕ್ತರು ಸಡಗರ ಸಂಭ್ರಮದಿಂದ ನವಮಿಯನ್ನ ಆಚರಿಸಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ದರ್ಶನವನ್ನ ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲೇ ಕೋಟ್ಯಾಂತರ ಮಂದಿ ಭಕ್ತರು ಇವತ್ತು ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದಲ್ಲಿರುವ ಬಾಲರಾಮನ ವಿಗ್ರಹದ ಹಣೆ ಮೇಲೆ ಸೂರ್ಯ ತಿಲಕ ಮೂಡಿ ಅದ್ಭುತ ಕ್ಷಣವನ್ನ ಕೂಡ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹೇಗಿತ್ತು ರಾಮ ಜನ್ಮಭೂಮಿಯಲ್ಲಿ ರಾಮನವಮಿಯ ಸಂಭ್ರಮ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ. ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ. ಇಂದು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದ್ದು, ಜನ ಭಕ್ತಿ, ಶ್ರದ್ಧೆ, ಸಡಗರ ಸಂಭ್ರಮದಿಂದ ಈ ದಿನವನ್ನ ಆಚರಿಸಿದ್ರು. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲಿರೋ ಶ್ರೀರಾಮ ಮತ್ತು ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಬಾಲರಾಮನಿಗೆ ಸೂರ್ಯ ತಿಲಕ. ರಾಮನೂರು ಅಯೋಧ್ಯೆಯಲ್ಲಿ ರಾಮನವಮಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಲ್ಲೂ ಇಂದು ಸೂರ್ಯವಂಶಿ ಬಾಲರಾಮನ ಹಣೆಯನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದ ಕ್ಷಣವನ್ನ ಕೋಟ್ಯಾನುಕೋಟಿ ಭಕ್ತರು ಕಣ್ತುಂಬಿಕೊಂಡ್ರು. ರಾಮನಾಥ ಸ್ವಾಮಿಗೆ ನಮೋ ನಮಃ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತಮಿಳುನಾಡಿನ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ರು. ರಾವಣನನ್ನ ಸಂಹಾರ ಮಾಡಿದ ಬಳಿಕ ತನ್ನ ಪಾಪ ಕಳೆದುಕೊಳ್ಳಲು ಶ್ರೀರಾಮ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ರಿಂದ ಈ ದೇವಾಲಯವು ರಾಮನೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿದೆ ಎಂದರು. साथियों, आज राम नवमी का पावन पर्व है. अब से कुछ समय पूर्व अयोध्या में भव्य राम मंदिर में रामलला का सूर्य की किरणों ने भव्य तिलक किया है. भगवान श्री राम का जीवन, उनके राज्य से मिलने वाली सुशासन की प्रेरणा राष्ट्र निर्माण का बड़ा आधार है. ಸಾಗರೋಪಾದಿಯಲ್ಲಿ ಬಂದ ಭಕ್ತರು ಶ್ರೀರಾಮನಾಮ ಸ್ಮರಣೆಯಲ್ಲಿ ಮಗ್ನರಾಗಿದ್ರು. ಭಕ್ತರನ್ನ ನಿಯಂತ್ರಿಸಲು ಭದ್ರತೆಗಾಗಿ ಅರೆಸೇನಾ ಪಡೆ, ಪಿಎಸಿ ಮತ್ತು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಅಲ್ಲದೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸರಯೂ ನದಿ ಸುತ್ತಲೂ ಕಣ್ಣಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್.